ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿದ ಕೇಸನ್ನು ಸಿಐಡಿಗೆ ವರ್ಗಾವಣೆ ಮಾಡಲಾಗಿದೆ. ಸೋಮವಾರ ಆರೋಪಿಗಳನ್ನು ಕಸ್ಟಡಿಗೆ ಪಡೆಯುತ್ತಾರೆ ಸಿಐಡಿ ಅಧಿಕಾರಿಗಳು. ಆರೋಪಿಗಳನ್ನು ಬಾಡಿ ವಾರೆಂಟ್ನ ಮೇಲೆಗೆ ವಶಕ್ಕೆ ಪಡೆದು ತನಿಖೆ ಮಾಡುವಂತಹ ಸಾಧ್ಯತೆ ಇದೆ. 4 ದಿನ ಆರೋಪಿಗಳನ್ನು ವಶಕ್ಕೆ ಪಡೆದುವ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅಧಿಕಾರಿಗಳು. ಪ್ರಾಥಮಿಕ ತನಿಖೆ ನಡೆಸಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಈಗಾಗಲೇ ಇನ್ನು ಕೇಸ್ ದಾಖಲೆಗಳನ್ನು ಸಿಐಡಿಗೆ ವರ್ಗಾವಣೆ ಮಾಡ್ತಾರೆ ಕಬ್ಬನ್ ಪಾರ್ಕ್ ಪೊಲೀಸರು. ಆರೋಪಿಗಳ ಹೇಳಿಕೆ, ಡಿಜಿಟಲ್ ಎವಿಡೆನ್ಸ್ಗಳು ಏನೆಲ್ಲ ತನಿಖೆ ಮಾಡಿದ್ದಾರೆ ಇದೆಲ್ಲವನ್ನು ಕೂಡ ಸಿಐಡಿಗೆ ಹಸ್ತಾಂತರ ಮಾಡ್ತಾರೆ. ಸೊ ಅಧಿಕೃತವಾಗಿ ಸಿಐಡಿಗೆ ಹಸ್ತಾಂತರ ಆಗಿದೆ ಕೇಸ್. ಚಂದ್ರಶೇಖರ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಈ ಹಿಂದೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ತನಿಖೆ ಅಂತ ಆಯಿತು, ನ್ಯಾಯಾಂಗ ತನಿಖೆಯನ್ನು ಮಾಡಿಸ್ತೀವಿ ಅಂತ ಆಯಿತು. ಈಗ ಅಧಿಕೃತವಾಗಿ ಸಿಐಡಿ ತನಿಖೆಗೆ ಕೊಡಲಾಗಿದೆ. ಇನ್ನು ಮುಂದೆ ಸಿಐಡಿ ಟೇಕ್ ಓವರ್ ಮಾಡುತ್ತೆ. ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತವಾಗಿಯೂ ವಾಸು, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿ ಈಗ ಸಿಐಡಿ ತನಿಖೆಗೆ ಕೈ ಎತ್ಕೊಂಡಿರುವಂತಹದ್ದು. ಹೀಗಾಗಿ ಎಲ್ಲೊಂದ್ ಕಡೆ ಮೊನ್ನೆ 2 ದಿನಗಳ ಕಾಲ ಬಂಧನ ಮಾಡಿದಂತಹ ಆರೋಪಿಗಳ ಪೈಕಿ ಎಲ್ಲರನ್ನ ಹೇಳಿಕೆ ಕೂಡ ಪಡ್ಕೊಂಡಿರುವಂತಹದ್ದು ಕಬ್ಬನ್ ಪಾರ್ಕ್ ಪೊಲೀಸರು. ಈ ಹೇಳಿಕೆಗಳನ್ನ ಜೊತೆಗೆ ಯಾವೆಲ್ಲ ಈ ಡಿಜಿಟಲ್ ಎವಿಡೆನ್ಸ್ ಗಳಿತ್ತು, ಈ ಡಿಜಿಟಲ್ ಎವಿಡೆನ್ಸ್ ಗಳನ್ನ ಏನ್ ಪೋಸ್ಟ್ ಆಗಿರ್ಬೋದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ KSCA ಮತ್ತೆ DNA ಆಗಿರ್ಬೋದು, ಜೊತೆಗೆ RCB ಫ್ರಾಂಚೈಸಿಗಳು ಕೊಟ್ಟಿರುವಂತಹ ಪೋಸ್ಟ್ಗಳೇನಿತ್ತು, ಈ ಪೋಸ್ಟ್ಗಳನ್ನ ಆಧಾರಿತವಾಗಿ ಯಾವೆಲ್ಲ ಬ್ಲಂಡರ್ಸ್ ಆಗಿದೆ ಅಥವಾ ಮಿಸ್ ಕಮ್ಯುನಿಕೇಶನ್ ಆಗಿದೆ ಇವೆಲ್ಲವನ್ನು ಕೂಡ ಈಗಾಗಲೇ ಕಬ್ಬನ್ ಪಾರ್ಕ್ ಪೊಲೀಸರು ಕಲೆ ಹಾಕಿರುವಂತಹದ್ದು. ಈ ಡಿಜಿಟಲ್ ಎವಿಡೆನ್ಸ್ಗಳ ಜೊತೆಗೆ ಆರೋಪಿಗಳ ಹೇಳಿಕೆಯನ್ನು ಕೂಡ ಸಿಐಡಿಗೆ ಹಸ್ತಾಂತರ ಮಾಡಲಿದ್ದಾರೆ. ಜೊತೆಗೆ ಈಗಾಗಲೇ ಪ್ರಾಥಮಿಕವಾಗಿ ಹೇಳಿಕೆಯನ್ನ ಪಡ್ಕೊಂಡ್ರು ಕೂಡ ಸಿಐಡಿ ಪೊಲೀಸರು ಕೂಡ ತನಿಖೆಯನ್ನ ಕೈಗೆತ್ತಿಕೊಂಡ ನಂತರ ಆರೋಪಿಗಳನ್ನ ಕೆಲವೊಂದು ಮಹಜರ್ ಪ್ರಕ್ರಿಯೆ ಆಗಿರ್ಬೋದು ಅಥವಾ ಅವರ ಟವರ್ ಲೊಕೇಶನ್ ಆಗಿರ್ಬೋದು ಈಗಾಗಲೇ ಕೋರ್ಟ್ ಮುಂದೆ ಸಾಕಷ್ಟು ಅವರು ವಾದವನ್ನ ಮಾಡಿರುವಂತಹದ್ದು. ನಾವು ಸಂಭ್ರಮಾಚರಣೆ ನಡೆಯುವಂತ ಸಂದರ್ಭದಲ್ಲಿ ನಾವು ಬೆಂಗಳೂರಲ್ಲೇ ಇರ್ಲಿಲ್ಲ, ಬೇರೆ ಬೇರೆ ಎಲ್ಲೆಲ್ಲೋ ಇದ್ವಿ, ಆದ್ರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಮತ್ತೆ ಜೊತೆಗೆ ನಮ್ಗೆ ಯಾವುದೇ ರೀತಿಯಾದಂತಹ ಗಮನಕ್ಕೂ ಕೂಡ ಬಂದಿಲ್ಲ ಅನ್ನುವಂತಹದ್ದು. ಜೊತೆಗೆ ನಾವು ಯಾವೆಲ್ಲ ವಿಚಾರವನ್ನ ಇಟ್ಕೊಂಡು ಭದ್ರತೆಗೆ ಮನವಿಯನ್ನ ಮಾಡಿದ್ರು, ಜೊತೆಗೆ ಯಾವೆಲ್ಲ ಅಂಶಗಳನ್ನ ಇಟ್ಕೊಂಡು ಸರ್ಕಾರ ಇದನ್ನ ರಿಜೆಕ್ಟ್ ಮಾಡಿತ್ತು ಅನ್ನುವಂತ ಸಂದೇಶವನ್ನು ಕೂಡ ಏನು ಆರೋಪಿಗಳ ಪೈಕಿ ವಕೀಲರು ಕೊಟ್ಟಿದ್ರು. ಆದ್ರೆ ಈ ಎಲ್ಲವನ್ನು ಕೂಡ ಯಾವುದೇ ಕಾರಣಕ್ಕೂ ಕೋರ್ಟ್ ಪರಿಗಣನೆ ಮಾಡದೆ ನ್ಯಾಯಾಂಗ ಬಂಧನಕ್ಕೆ ನೀಡಿರುವಂತಹದ್ದು. ಹೀಗಾಗಿ ಆರೋಪಿಗಳನ್ನ ಮತ್ತೊಮ್ಮೆ ಸಿಐಡಿ ಅಧಿಕಾರಿಗಳು ವಶಕ್ಕೆ ಬಾಡಿ ವಾರೆಂಟ್ ಮೇಲೆ ಸೋಮವಾರ ವಶಕ್ಕೆ ಅಂದ್ರೆ 4 ದಿನಗಳ ಕಾಲ ವಶಕ್ಕೆ ಪಡೆದು ಮತ್ತಷ್ಟು ವಿಚಾರಣೆ ಮಾಡುವಂತ ಸಾಧ್ಯತೆ ಇರುವಂತಹದ್ದು. ವಾಸು, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.